ನೀವು ಟೆಸ್ಟ್ ಆದಮೇಲೆ ಹೇಗೆ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಲೈಕ್ ಪ್ರಿಪರೇಷನ್ ನೆಕ್ಸ್ಟ್ ಆಗಿ ತಗೊಂಡು ಹೋಗಬಹುದು. ಲೈಕ್ ಈ ವಿಡಿಯೋ ಇದರ ಈ ಬುಕ್ಕಿನ ಬಗ್ಗೆ ಆಗಿರ್ತದೆ. ಹೇಗೆ ಸ್ಕೋರ್ ಮಾಡಿದ್ದು ಇದನ್ನು ಯು ಕ್ಯಾನ್ ಡೂ ಇಟ್ ಫಾರ್ ಸಿಟಿ ಆಲ್ಸೋ. ಇಲ್ಲಿ ನಾನು ಡಯಾಗ್ರಾಮ್ ಎಲ್ಲ ಮಾಡಿದ್ದೇನೆ. ಅಂದರೆ ಹಾಯ್ KCT ಎಕ್ಸ್ಪೀರಿಯನ್ಸ್, ಹೋಪ್ ನಿಮ್ಮ ಪ್ರಿಪರೇಷನ್ ಒಳ್ಳೆಯದಾಗಿ ಹೋಗ್ತಾ ಉಂಟು. ಸೊ ಇವತ್ತು ಐ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಅ ಬುಕ್ ಕಾಲ್ಡ್ ಟೆಸ್ಟ್ ಅನಾಲಿಸಿಸ್ ಬುಕ್. ಸೊ ದಿಸ್ ಈಸ್ ಕಾಲ್ಡ್ ಅ ಟೆಸ್ಟ್ ಅನಾಲಿಸಿಸ್ ಬುಕ್. ನೋಡ್ಬೋದು ಇದನ್ನು ನೀವು ಟೆಸ್ಟ್ ಆದಮೇಲೆ ಹೇಗೆ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಲೈಕ್ ಇದು ನಿಮ್ಮ ಪ್ರಿಪರೇಷನ್ ನೆಕ್ಸ್ಟ್ ಆಗಿ ತಗೊಂಡು ಹೋಗ್ಬೋದು. ಲೈಕ್ ಸೋ ಯೂಸ್ಫುಲ್ ನಿಮ್ಮ ಪ್ರಿಪರೇಷನಲ್ಲಿ. ಅಂದರೆ ಇಟ್ ವಿಲ್ ಹೆಲ್ಪ್ ಯು ಟು ಗೇನ್ ಅ ಗುಡ್ ಮಾರ್ಕ್ ಇನ್ ಯುವರ್ CT ಎಕ್ಸಾಮ್. ಲೈಕ್ ಇದನ್ನು ನೀವು ಫಾಲೋ ಮಾಡಿದರೆ ಅಥವಾ ನೀವು ಇಂಥದನ್ನು ಬುಕ್ ಮಾಡಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ. ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ರಿವಿಷನ್. ನಿಮ್ಮ ಮಿಸ್ಟೇಕ್ಸ್ ಏನಂತ ನೋಡ್ಬೋದು, ನೀವು ಎಂತ ಇಂಪ್ರೂವ್ ಮಾಡ್ಬೋದು ಅಂತ ನಿಮಗೆ ಇದರಿಂದ ಗೊತ್ತಾಗ್ತದೆ. ಈ ವಿಡಿಯೋ ಈ ಬುಕ್ಕಿನ ಬಗ್ಗೆ ಆಗಿರ್ತದೆ, ನೋಡಿ. ದಿಸ್ ಬುಕ್ ಕ್ಯಾನ್ ಲಿಟ್ರಲಿ ಚೇಂಜ್ ಯುವರ್ ಪ್ರಿಪರೇಷನ್ ಲೆವೆಲ್. ನೋಡ್ಬೋದು ಲೈಕ್ ಇದನ್ನು ನಾವು ಟೆಸ್ಟ್ ಅನಾಲಿಸಿಸ್ ಬುಕ್ ಅಂತ ಕರಿತೇವೆ. ಲೈಕ್ ಎವ್ರಿ ಟೆಸ್ಟ್ ಕೊಟ್ಟ ಮೇಲೆ ಇದರಲ್ಲಿ ನಾವು ನಮ್ಮ ಎಂಥ ಮಿಸ್ಟೇಕ್ ಮಾಡಿದ್ದೇವೆ ಅದನ್ನೆಲ್ಲ ನೋಟ್ ಮಾಡ್ತೇವೆ. ಸೊ ನೋಡ್ಬೋದು ಹೀಗೆ ಮಾಡಿದ್ದೆ. ಲೈಕ್ ಇದು ನಾನು JEE ಗೋಸ್ಕರ ಮಾಡಿದ್ದು. ಇದನ್ನು ಯು ಕ್ಯಾನ್ ಡೂ ಇಟ್ ಫಾರ್ CT ಆಲ್ಸೋ. ಲೈಕ್ ನಾನು ಯಾವುದೆಲ್ಲ ಶಿಫ್ಟ್ ಎಲ್ಲ ಬರ್ತೀನಿ ನೋಡಿ. JEE Mains 23 ಇದು 24 ಇದು ಜಾನ್ ಶಿಫ್ಟ್ 1 ಕ್ವಶನ್ ಕೊಟ್ಟಿದ್ದೆ. ಅದರಲ್ಲಿ ಫಿಸಿಕ್ಸಲ್ಲಿ ಇಷ್ಟು ಬಂತು, ಕೆಮಿಸ್ಟ್ರಿಯಲ್ಲಿ 31 ಬಂತು, ಮ್ಯಾಥ್ಸಲ್ಲಿ 0 ಬಂದಿತ್ತು. ಎಷ್ಟು ಕರೆಕ್ಟ್, ಎಷ್ಟು ರಾಂಗ್, ಟೋಟಲ್ ಮಾರ್ಕ್ ಎಷ್ಟು. ಹಾಗೆ ಟೋಟಲ್ ಐ ಹ್ಯಾವ್ ಗಿವನ್ ಅರೌಂಡ್ 24 ಟೆಸ್ಟ್ ಕೊಟ್ಟಿದ್ದೇನೆ. ಮತ್ತು ಅದರ ಡೀಟೇಲ್ಡ್ ಅನಾಲಿಸಿಸ್ ಇಲ್ಲಿ ಬರ್ತಿತ್ತು, ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಟೆಸ್ಟ್ ಕೊಟ್ಟಿದ್ದೆ, ಇಟ್ ವಾಸ್ ಆಫ್ 96 ಮಾರ್ಕ್ ಟೋಟಲ್. 54 ಮಾರ್ಕ್ಸ್ ನನಗೆ ಬಂದಿತ್ತು. ಅದರ ಪರ್ಸೆಂಟೇಜ್ ಎಷ್ಟು ಎಲ್ಲ ಬರ್ತಿದ್ದೇನೆ. ಇಲ್ಲಿ ನಾನು ಡಯಾಗ್ರಾಮ್ ಎಲ್ಲ ಮಾಡಿದ್ದೇನೆ. ಅಂದರೆ ನಾನು ಇಲ್ಲಿ ಕರೆಕ್ಟಾಗಿ ಬರ್ತೀನಿ ನಾನು ಎಂತಕ್ಕೆ ನೆಗೆಟಿವ್ ಮಾಡಿದ್ದು ಮತ್ತು ಯಾಕೆ ಸ್ಕಿಪ್ ಮಾಡಿದ್ದು ಅಂತ. ಸೊ ಫಸ್ಟ್ ಕ್ವಶನ್ ನೋಡ್ಬೋದು. ಸೆಕೆಂಡ್ ನಂಬರ್ ಕ್ವಶನ್ ಅದನ್ನು ಸ್ಕಿಪ್ ಮಾಡಿದ್ದೇನೆ. ಸೊ ಅದರ ಕಾನ್ಸೆಪ್ಟ್ ಎಂತ ಇದು ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಕಂಡಕ್ಟ್ ರಿಸಾಲ್ವ್ 0 ಅಂತ ಇತ್ತು. ಅದು ಅದರ ಕಾನ್ಸೆಪ್ಟ್ ಯೂಸ್ಟ್. ನಾನು ಎಂತ ಮಾಡಿದ್ದೇನೆ, ಐ ಥಾಟ್ ವಿ ಹ್ಯಾಡ್ ಟು ಕ್ಯಾಲ್ಕುಲೇಟ್ ಇಟ್ ಅಂತ. ನಾನು ಕ್ಯಾಲ್ಕುಲೇಷನ್ ಮಾಡಬೇಕಂತ ಅನ್ಕೊಂಡು ನಾನು ಬಿಟ್ಟಿದ್ದೇನೆ ಅದು ಕ್ವಶನ್. ನೆಕ್ಸ್ಟ್ ಬಂದದ್ದು ಇದು ಒಂದು ಕ್ವಶನ್ ಇತ್ತು. ಇದು ನಾನು 7th ಒಂದು ಸ್ಕಿಪ್ ಮಾಡಿದ್ದೇನೆ. ಇದು F=mg ಅದು ಅದರ ಒಂದು ಫಾರ್ಮುಲಾ ಕಾನ್ಸೆಪ್ಟ್ ಇತ್ತು. ಅದರಲ್ಲಿ ನಾನು ಯಾಕೆ ಬಿಟ್ಟದಂದರೆ ನನಗೆ ಇದು ವ್ಯಾಲ್ಯೂ ಮರ್ತೋಯ್ತು ಆ ಮೂಮೆಂಟಲ್ಲಿ. ಸೊ ನೆಕ್ಸ್ಟ್ ಒಂದು ರಾಂಗ್ ಆಗಿತ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಅ ಥಿನ್ ರಾಡ್ ಅದೊಂದು ಫಾರ್ಮುಲಾ ಇರ್ತದೆ, F=q ಇಲ್ಲದೆ λ=q/L. ನಾನು ಎಂತ ಮಾಡಿದೆ ಅಂದರೆ ಐ ಫೌಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಬೈ ರಾಡ್ ವಿಚ್ ಈಸ್ 2kL/r ಬಟ್ ದೇ ಆರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಡಿವೈಡ್ ಬೈ L ಮಾಡಬೇಕಿದ್ದು, ಅದು ಮಾಡಲಿಲ್ಲ ನಾನು. ಸೊ ಅಂಥದ್ದೆಲ್ಲ ನಾನು ಬರ್ಕೊಂಡು ಹೋಗಿದ್ದೇನೆ. ಇದರಲ್ಲೆಲ್ಲ ನೋಡ್ಬೋದು ನೀವು, ಎಲ್ಲ ಕ್ಲೀನಾಗಿ ಬರ್ಕೊಂಡು ಹೋಗಿದ್ದೇನೆ ನೋಡಿ. ಇದೊಂದು JEE ಟೆಸ್ಟ್ ಆಗಿತ್ತು. ಇದು JEE Mains ಟೆಸ್ಟ್. ಇದು ಯಾವ ಶಿಫ್ಟ್ ಅಂತ ಬರಲಿಲ್ಲ ಮೇ ಬಿ. ಸೊ ಐ ಸ್ಕೋರ್ಡ್ 112 in 300. ಸೊ ಇಲ್ಲಿ ನೋಡ್ಬೋದು ನಾನು 11 ಕರೆಕ್ಟ್ ಮಾಡಿದ್ದೇನೆ. 11 ಕರೆಕ್ಟ್ ಮಾಡಿದ್ದೇನೆ, 11 ಇನ್ಕರೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ನನಗೆ 44 ಗೇನ್ ಆಗಿತ್ತು ಮತ್ತು 55 ಇದು ಯಾವುದು ಅದಂತ ಗೊತ್ತಿಲ್ಲ. ಲೈಕ್ ಈ ಟೆಸ್ಟ್ ಅಲ್ಲ ಬೇರೆ ಟೆಸ್ಟ್ ಅಂತ ಗೊತ್ತಿಲ್ಲ. ಲೈಕ್ ಐ ಹ್ಯಾವ್ ರಿಟರ್ನ್ ಇಯರ್ ಇಲ್ಲಿ ಸಹ ನೋಡ್ಬೋದು ನೀವು. ನಾನು ಮೋಟಿವೇಶನ್ಗಾಗಿ ಕಮ್ ಬ್ಯಾಕ್ ಮಾರ್ ಅಂತೆಲ್ಲ ಬರ್ತಿದ್ದೇನೆ. ಹೀಗೆ ದಿಸ್ ವಿಲ್ ಹೆಲ್ಪ್ ಯು ಲಾಟ್. ಲೈಕ್ ಇದರಿಂದ ಏನು ಹೆಲ್ಪ್ ಅಂದರೆ ನೀವು ನೆಕ್ಸ್ಟ್ ಟೆಸ್ಟಿಗೆ ಹೋಗೋ ಮುಂಚೆ, ಲೈಕ್ ನನಗೆ ಈಗ ನೆಕ್ಸ್ಟ್ ಟೆಸ್ಟ್ ಇದ್ದದ್ದು ನೋಡಿ ಇಲ್ಲಿ JEE Mains 3 ಅಂತ ಅಂದ್ಕೊಳ್ಳುವ. ನೆಕ್ಸ್ಟ್ ನಾನು ಏನು ಮಾಡ್ತೇನೆ ಅಂದರೆ ಇದನ್ನು ರಿವೈಸ್ ಮಾಡಿ ಹೋಗ್ತೇನೆ. ಎಲ್ಲ ನಾನು ಎಂತೆಲ್ಲ ಮಿಸ್ಟೇಕ್ ಮಾಡಿದ್ದೇನೆ ಇದನ್ನೆಲ್ಲ ರಿವೈಸ್ ಮಾಡಿ ಹೋಗ್ತೇನೆ. ರಿವೈಸ್ ಮಾಡಿ ಹೋದ ಮೇಲೆ ನನಗೆ ಸ್ವಲ್ಪ ನಾಲೆಜ್ ಆಗ್ತದೆ. ಸೊ ನೆಕ್ಸ್ಟ್ ಟೆಸ್ಟ್ ನಾನು ಬರೀತೇನೆ. ನೆಕ್ಸ್ಟ್ ಟೆಸ್ಟ್ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೆಮಿಸ್ಟ್ರಿ ಸಹ ನನಗೆ ಬರ್ತಿದೆ. ಈಗ ಒಂದು ಬುಕ್ ಮಾಡಿ ನಿಮ್ಮ KCTಗೆ ತುಂಬ ಯೂಸ್ಫುಲ್ ಆಗ್ತದೆ ಇದು. ಲೈಕ್ ನಿಮಗೆ ಕಾನ್ಸೆಪ್ಟಲ್ಲಿ ರಿವಿಷನ್ ಆಗ್ತದೆ. ಯಾಕೆಂದರೆ ನೀವು ತಪ್ಪು ಮಾಡಿದ ಮೇಲೆ ಆ ಕಾನ್ಸೆಪ್ಟನ್ನು ಹುಡ್ಕೊಂಡು ಹೋಗ್ತೀರಿ. ಇಲ್ಲಿ ನೋಡಿ ನಾನು ಬೇರೆ ಒಂದು ಟೈಪಲ್ಲಿ ಮಾಡಿದ್ದೇನೆ. ಅಂದರೆ ಇದು ಬೇರೆ ಟೈಪ್ ನೋಡ್ಬೋದು ನೀವು. ಇದು ಒಂದು ಮಾಕ್ ಟೆಸ್ಟ್ ಆಗಿತ್ತು JEE Mains 24 S1 ಇದ್ದು. ಸೊ ಇಲ್ಲಿ ನಾನು ಎಂತ ಮಾಡಿದೆ, ಫಿಸಿಕ್ಸಲ್ಲಿ ಎಲ್ಲ ಕಾನ್ಸೆಪ್ಟ್ ಫುಲ್ ಬರ್ಕೊಂಡು ಹೋಗಿದ್ದೇನೆ. ಲೈಕ್ ರಿವಿಷನ್ ಇದೊಂದು ಶಾರ್ಟ್ ನೋಟ್ಸ್ ಥರ ಆಗ್ತದೆ ಆಗ. ಸೊ ಇಲ್ಲಿ ನೋಡ್ಬೋದು ಗ್ರಾವಿಟೇಷನ್ ಇದು ಒಂದು ಫಾರ್ಮುಲಾ ಇತ್ತು, ಅದನ್ನು ಬರ್ತಿದ್ದೇನೆ. ಡ್ಯುಯಲ್ ನೇಚರ್ ಇದು ಬರ್ತಿದ್ದೇನೆ. ಮತ್ತು ಅದೆಲ್ಲ ಬರ್ಕೊಂಡು ಹೋಗಿದ್ದೇನೆ ಫುಲ್. ಲೈಕ್ ಐ ಹ್ಯಾವ್ ಮೇಡ್ ಇಟ್ ಲೈಕ್ ಶಾರ್ಟ್ ನೋಟ್ಸ್. ನೋಡಿ ಇದು ಕೆಮಿಸ್ಟ್ರಿ ಫುಲ್ ಶಾರ್ಟ್ ನೋಟ್ಸ್ ಥರ ಮಾಡಿದ್ದೇನೆ ನಾನು, ನೋಡ್ಬೋದು. ಸೊ ಹೀಗೆ ದಿಸ್ ವಿಲ್ ಹೆಲ್ಪ್ ಯು ಲಾಟ್. ಇಂಥ ಬುಕ್ಕೆಲ್ಲ ಮಾಡಿ ನೀವು ಇನ್ನೂ ಲೈಕ್ ಗಿವ್ ಅ ಟೆಸ್ಟ್ ಪರ್ ವೀಕ್. ಒಂದು ಟೆಸ್ಟ್ ಅದು ಕೊಡಿ ವೀಕಿಗೆ. ಇದಾಗಿತ್ತು ಟೆಸ್ಟ್ ಅನಾಲಿಸಿಸ್ ಬುಕ್. ಸೊ ನೀವು ಇಂಥ ಬುಕ್ಕನ್ನು ಮಾಡಿ ತುಂಬ ಯೂಸ್ಫುಲ್ ಆಗ್ತದೆ ನಿಮಗೆ. ಟ್ರೈ ಟು ಇಂಪ್ಲಿಮೆಂಟ್ ಇನ್ ಯುವರ್ ಪ್ರಿಪರೇಷನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್. ಮೀಟ್ ಯು ಇನ್ BMS. ಬಾಯ್ ಬಾಯ್.